Today, we are here to witness the 9th state-level seminar on transformation for the nation, India's development through individual contribution, organized by Vishwamanava Yuva Vedike in collaboration with Queen's Global Management Solutions. Queen's Global Management Solution is a training company which is into soft skills training and counseling. Vishwamanava Yuva Vedike is the youth wing of Madura Women and Child Welfare Trust, formed in the year 2005. From over 2 decades, it has been organizing various activities towards framing youths as responsible citizens. ಇಂದಿನ ಯುವಕರೇ ನಾಳಿನ ಜವಾಬ್ದಾರಿಯುತ ಪ್ರಜೆಗಳು ಎಂಬ ನಿಟ್ಟಿನಲ್ಲಿ ವಿಶ್ವಮಾನವ ಯುವ ವೇದಿಕೆಯು ತಮ್ಮ ಕಾರ್ಯಕ್ರಮಗಳ ಮೂಲಕ ಯುವ ಜನಾಂಗವನ್ನು ಸ್ವಾವಲಂಬಿಗಳನ್ನಾಗಿಸುವುದರ ಜೊತೆಗೆ ಅವರನ್ನು ಸಮಾಜದಲ್ಲಿ ಉನ್ನತ ಬದಲಾವಣೆಗಳನ್ನು ತರುವ ಪರಿವರ್ತನಾ ಕಾರ್ಯಕರ್ತರು ಅಂದರೆ ಟ್ರಾನ್ಸ್ಫಾರ್ಮೇಷನಲ್ ಕ್ಯಾಟಲಿಸ್ಟ್ಸ್ ಆಗಿ ರೂಪಿಸುವ ಮಹದುದ್ದೇಶದಿಂದ ಶ್ರಮಿಸುತ್ತಿರುವ ಸಂಸ್ಥೆಯಾಗಿದೆ. ಈ ನಿಟ್ಟಿನಲ್ಲಿ ವೇದಿಕೆಯು ಇಂದಿನ ಯುವ ಜನಾಂಗ ಹಾಗೂ ಸಮಾಜದಲ್ಲಿ ನಶಿಸುತ್ತಿರುವ ಮೌಲ್ಯಗಳಾದ ಮಾನವೀಯತೆ, ನೀತಿಶಾಸ್ತ್ರ, ನೈತಿಕತೆ, ರಾಷ್ಟ್ರಪ್ರೇಮ ಮುಂತಾದವುಗಳನ್ನು ಮರುಕಳಿಸುವ ಯತ್ನದಲ್ಲಿದೆ. ದಿಸ್ ಇಸ್ ಬಿಕಾಸ್ ಈ ರೀತಿಯ ಮೌಲ್ಯಗಳನ್ನು ಒಳಗೊಂಡ ವ್ಯಕ್ತಿಯು ತನ್ನನ್ನು ತಾನು ಉತ್ತಮ ನಾಗರಿಕನಾಗುವವರೆಗೆ ಬದಲಾಯಿಸುವುದಲ್ಲದೆ ತನ್ನ ಸುತ್ತಮುತ್ತಲಿನ ಅಥವಾ ಸರೌಂಡಿಂಗ್ ಆ್ಯಂಡ್ ಸೊಸೈಟಿನ ಕೂಡ ಟ್ರಾನ್ಸ್ಫಾರ್ಮ್ ಮಾಡಲು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ದೇಶದ ಸ್ವತ್ತಾಗಿ ಪರಿವರ್ತನೆಯಾಗುತ್ತಾನೆ ಮತ್ತು ಸಮಾಜದ ಸುಧಾರಣೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾನೆ ಎಂಬುದು ಈ ವೇದಿಕೆಯ ವಿನೀತ ವಿಚಾರವಾಗಿದ್ದು, ಈ ಸೆಮಿನಾರ್ನಲ್ಲಿ ದೇಶಕ್ಕಾಗಿ ಪರಿವರ್ತನೆ ವೇದಿಕೆಯ ಒಂದು ವಿಭಿನ್ನ ಕಾರ್ಯಕ್ರಮವಾಗಿದೆ. This seminar is the brainchild which was curated with the thought of transforming towards nation development, triggered in my mind, resulting in the seminar of transformation for the nation. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲ ನನ್ನ ಆತ್ಮೀಯ ಯುವ ಸ್ನೇಹಿತರೆ, ಏನೊಂದು ಪ್ರತಿ ವರ್ಷದಂತೆ ವಿಶ್ವಮಾನವ ಯುವ ವೇದಿಕೆ ಮತ್ತು ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ ಈ ಎರಡು ಸಂಸ್ಥೆಗಳು ಒಂದಾಗಿ 9ನೆಯ ರಾಜ್ಯ ಮಟ್ಟದ ಏನೊಂದು ಸೆಮಿನಾರನ್ನು ಆಯೋಜನೆಯನ್ನು ಮಾಡಿದ್ದಾರೆ, ಟ್ರಾನ್ಸ್ಫಾರ್ಮೇಷನ್ ಫಾರ್ ದ ನೇಷನ್. ಭಾಳ ಮುಖ್ಯವಾಗಿ ಇವತ್ತಿನ ಶೀರ್ಷಿಕೆ ಟೈಟಲ್ ಏನಿದೆ, ಇಂಡಿಯಾ ಡೆವಲಪ್ಮೆಂಟ್ ಥ್ರೂ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಹಾಗೆ ಎವರ್ ಡೈನಾಮಿಕ್ ಡಾಕ್ಟರ್ ಮಧುರಾಣಿ ಗೌಡ್ರು ಭಾಳಷ್ಟು 9ನೆಯ ರಾಜ್ಯ ಮಟ್ಟದ ಈ ಒಂದು ಸೆಮಿನಾರನ್ನು ಆಯೋಜಿಸಲಿಕ್ಕೆ ಬಹಳ ಪರಿಶ್ರಮ ವಹಿಸಿರುವಂಥವ್ರು. ಅವರಿಗೆ ನಾನು ಎಷ್ಟು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತೀನಿ. ಯಾವ ಸ್ವಾರ್ಥವಿಲ್ಲದೆ ಸಾಮಾನ್ಯವಾಗಿ ಏನು ಮಾಡಿದ್ರೆ ಏನು ಕಾರ್ಯಕ್ರಮದಿಂದ ಏನು ಲಾಭ ಅಂತ ಲೆಕ್ಕ ಹಾಕ್ತೀವಿ. ಸೊ ಬೆನಿಫಿಟ್ಸ್, ನಾನು ಈ ಕೆಲಸ ಮಾಡೋದ್ರಿಂದ ನನಗೇನು ಲಾಭ ಅಂತ ಸಾಮಾನ್ಯವಾಗಿ ಏನೇ ಕೆಲಸ ಮಾಡಿದ್ರು ನಾವು ಲೆಕ್ಕ ಹಾಕುವಂಥದ್ದೇ, ಪ್ರತಿಯೊಬ್ಬರು ಲೆಕ್ಕ ಹಾಕ್ತಾರೆ. ಆದರೆ ಮಧುರಾಣಿಯವರು ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು, ಏನೊಂದು ಇಂಡಸ್ಟ್ರಿ ಮತ್ತು ಪೊಟೆನ್ಷಿಯಲ್ ನಮ್ಮ ಯಂಗ್ಸ್ಟರ್ಸ್ ಆಂಟರ್ಪ್ರೈನರ್ಸ್ ಆಗಬೇಕು, ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಯುವಕರು ಯುವತಿಯರಿಗೆ ಒಳ್ಳೆಯದಾಗಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ರೀತಿ ಸಂಪನ್ಮೂಲ ರಿಸೋರ್ಸ್ಫುಲ್ ಪರ್ಸನ್ ಅವ್ರನ್ನೆಲ್ಲ ಕರೆಸಿ ಭಾಳಷ್ಟು ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಿಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅವ್ರ ಮನೆಯವರಿದ್ದಾರೆ, ಮಹೇಶ್ ಅವರಿದ್ದಾರೆ. ಮಹೇಶ್ ಅವರ ಉಪಸ್ಥಿತಿಯನ್ನು ಗೌರವಿಸಿ ಮಹೇಶ್ ಅವ್ರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. Good morning to everyone, and thank you Dr. Madhurani Gowda, a wonderful human being, known her for many years now, and she is doing a very good job. ನಾನು ಎರಡು ಭಾಷೆಯಲ್ಲೂ ಮಾತಾಡ್ತೀನಿ, ಯಾಕಂದರೆ ಪಾಪ ಬೇರೆ ಸ್ಟೇಟಿಂದನೂ ಇಲ್ಲಿ ಓದಕ್ಕೆ ಬಂದಿರ್ತಾರೆ, ಸೂಟು ಬುಟ್ಟು ಹಾಕ್ಕೊಂಡು ಬಂದಿದ್ದಾರೆ ಬೆಳಗ್ಗೆನೆ. ಸೊ ಅವ್ರಿಗೂ ಇಂಗ್ಲೀಷಲ್ಲಿ ಅರ್ಥ ಆಗಬೇಕು, ನಿಮಗೆ ಕನ್ನಡದಲ್ಲಿ ಅರ್ಥ ಆಗಬೇಕು.
but I'll try to speak as much as possible in whichever the language you want. But the fact of the matter is, conducted by Madhurani Gowda. I don't know why she conducts that program, but I know that she wants our students to do well in their life. She wants our existing population, student population, to do well in their life. And she brings experienced people, not so experienced people like me, to talk to you. And we also come not knowing what we are supposed to speak. Namaste. Dignitaries on the dais, off the dais, dear students, media friends. I thank the organizers, especially Madhurani madam. She will not spare anyone. She will get everyone here. So much perseverance she has got. Thank you, madam. Whole world is in search of peace and happiness. Life is precious. Life is celebration. We are here in the celebration. Life is participation. You have left everything and come here. You are the leaders of this country. Otherwise, you would not have entered this hall. Thank you all. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವ ಕವಿವಾಣಿಯ ಆಶಯವನ್ನು ಸಾಕಾರಗೊಳಿಸಲು ಸ್ಥಾಪನೆಯಾಗಿರುವ ಈ ವಿಶ್ವ ಮಾನವ ಯುವ ವೇದಿಕೆ ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಸಂಸ್ಥೆಯ ಆಶ್ರಯದಲ್ಲಿ 9ನೇ ರಾಜ್ಯ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಫಾರ್ ದಿ ನೇಷನ್ ಅನ್ನುವ ಈ ವಿಚಾರ ಸಂಕಿರಣ ಸಮ್ಮೇಳನದಲ್ಲಿ ಪಾಲ್ಗೊಂಡಿರುವ ಈ ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅಂತಿದೆ. ಹೂ ಇಸ್ ದಿಸ್ ಕ್ವೀನ್? ಕ್ವೀನ್ ಯಾರು ಅಂದರೆ ಮಧುರ ರಾಣಿ. ಆಕೆ ಹೆಸರಿನಲ್ಲಿ ಮಾಧುರ್ಯ ಇದೆ. ಅವರ ಅಪ್ಪ ಹೆಸರಿನಲ್ಲೇ ರಾಣಿ ಅಂತ ಇಟ್ಟುಬಿಟ್ಟಿದ್ದಾರೆ. ಇಂತಹ ಡಾಕ್ಟರ್ ಮಧುರಾ ರಾಣಿಯವರು ಎ ಗ್ರೇಟ್ ಮೋಟಿವೇಶ್ನಲ್ ಸ್ಪೀಕರ್. ತುಂಬ ಇಂತಹ ಅನೇಕ ಸಮ್ಮೇಳನಗಳನ್ನು ಆಯೋಜನೆ ಮಾಡುವ ಮೂಲಕ ಯುವಕರಲ್ಲಿ ಕನಸಿನ ಬೀಜವನ್ನು ಬಿತ್ತುತ್ತಾ ಇರುವಂತಹ ನನ್ನ ಅತ್ಯಂತ ಆತ್ಮೀಯ ಕ್ರಿಯಾಶೀಲ ಸಹೋದರಿ ಡಾಕ್ಟರ್ ಮಧುರಾ ರಾಣಿ ಅವರೇ. I am the best. I have the best. I have achieved the best. I am sharing the best. Always keep this in mind. Say, I am the best. Rest. No. Let the world tell anything. Anything. They have their own opinions about you. ಹೌದಾ? ಎಲ್ಲರಿಗೂ ನಿಮ್ಮ ಬಗ್ಗೆ ಇನ್ನೊಂದು ಒಪಿನಿಯನ್ ಇರುತ್ತೆ. ಅಪ್ಪಗೊಂದಿರುತ್ತೆ, ಅಮ್ಮಗೊಂದಿರುತ್ತೆ, ನಿಮ್ಮ ಟೀಚರ್ಗೊಂದಿರುತ್ತೆ, ನಿನ್ನ ಗರ್ಲ್ ಫ್ರೆಂಡಿಗೊಂದಿರುತ್ತೆ, ನಿನ್ನ ಪಾಸ್ಟಿಗೊಂದಿರುತ್ತೆ. ರೈಟ್? ದಟ್ ಈಸ್ ದೇರ್ ಒಪಿನಿಯನ್. ಬಟ್ ಯು ಶುಡ್ ಆಲ್ವೇಸ್ ಫೀಲ್ ಇನ್ಸೈಡ್, ಐ ಆಮ್ ದ ಬೆಸ್ಟ್.